ಎಲೆ ಆನಂದ ಅಡಿಗಡಿಗೂ ಈ ಕಾಮರಾಜನ ಕೋಪದ ಕಿಡಿಯನ್ನು ದಾವಾಗಿದೆ ಅಂತ ಉರಿಸುವೆಯ ಎಲೆ ಸಕ್ಕಿನ ಮಗನ ಈ ಪದವಿಯಲ್ಲಿ ನನ್ನನ್ನು ಅವಮಾನಗೊಳಿಸಿ ನನ್ನ ದಾರಿಯಲ್ಲೇ ಬಂದು ಬಂಗಾರದ ಪದಕ ಪಡ ಆ ನಿನ್ನ ಪ್ರಿಯಸಿ ರಾಧಾ ತನ್ನ ಗೆಳತಿಯರ ಮುಂದೆ ಅವಮಾನ ಮಾಡಿದಳ. ರಾಧಾ, ನಿನ್ನ ತುಂಬಿದ ದೇಹದ ಸುಖವನ್ನು ಬೀರಿ ಬೀಚಗೆ ಎದ್ದಿದ್ದರೆ ಓಹೋ, ಸೂರ್ಯೋದಯದ ಸಮಯದಲ್ಲಿ ಸುಂದರವಾದ ಹೆಣ್ಣಕ್ಕಿ ಒಂದು ಇತ್ತ ಕಡೆ ಸುಂದರವಾದ ಗಾನವನ್ನು ಹಾಡುತ್ತಾ ಬರ್ತಾ ಇದೆ. ಬರಲಿ ಬರಲಿ, ಸಮಯ ನೋಡಿ ಸಾಧಿಸಿದ್ರಾಯ್ತು ಈ ಕಾಮರಾಜನಾಟ. ಎಷ್ಟು ಸುಂದರವಾಗಿದೆ ಈ ಹಳ್ಳಿ, ಎಷ್ಟೊಂದು ಸುಂದರವಾಗಿ ಬೀಸ್ತಾನೆ ಈ ತಂಗಾಳಿ. ಹಾರಾಡುತ್ತಿರುವ ಹಕ್ಕಿ ಪಕ್ಷಿಗಳು, ಹರಿಯುತ್ತಿರುವ ನದಿ, ಇದನ್ನೆಲ್ಲ ನೋಡುತ್ತಾ ಇದ್ರೆ ಮನಸ್ಸಿಗೆ ಎಷ್ಟೊಂದು ಆನಂದವಾಗುತ್ತದೆ. ಈ ಆನಂದದಲ್ಲಿ ಮನಸ್ಸಿಗೆ ಎತ್ತರವಾಗಿ ಹಾರಾಡಬೇಕೆಂಬ ಆಸೆ ಕೂಡ ಆಗ್ತಾ ಇದೆ. ಅದಾವ ದೇವರು ಸೃಷ್ಟಿಸಿರುವನೋ ಈ ಬೆಳದಿಂಗಳ ಬಾಲೆ. ಎಷ್ಟೊಂದು ಸುಂದರವಾದ ಸುಗುಣವತಿ ಚೆಲುವೆ. ಲೇ ಸುಮಾ, ಮುಂದೆ ನೋಡಿದರೆ ಮೇನಕಿ, ಹಿಂದೆ ನೋಡಿದರೆ ಊರ್ವಶಿ, ಎಡದಿಂದ ನೋಡಿದರೆ ರಂಬೆ, ಬಲದಿಂದ ನೋಡಿದರೆ ತಿಲೋತ್ಮೆ. ಒಟ್ಟಾರೆಯಾಗಿ ಸೌಂದರ್ಯದ ರಾಶಿಯನ್ನೇ ಹಾಕಿದ್ದಾನೆ ಆ ದೇವರು. ಯಾರು ನೀನು ರೂಪಸಿಯೇ? ಏ ಮಿಸ್ಟರ್, ನಾಲಿಗೆ ಬಿಗಿ ಹಿಡಿದು ಮಾತಾಡು. ನಾನು ಯಾರೆಂಬುದು ತಿಳಿದುಕೊಂಡು ನೀನೇನು ಮಾಡುವೆ? ಸುಮ್ನೆ ಇಲ್ಲಿಂದ ಹೋಗಲು ದಾರಿ ಬಿಡು, ಇಲ್ಲವಾದ್ರೆ ಈ ಸುಮಳ ಕೈ ರುಚಿ ತೋರಿಸ್ಬೇಕಾಗಿತ್ತು. ಸುಮಾ, ರೂಪಕ್ಕೆ ತಕ್ಕಂತೆ ಹೆಸರು ಸುಮಾ. ಸುಮಾ, ಕಟ್ಟಿದ ದಾರಿಯನ್ನು ಬಿಟ್ಟು ಹೋಗಲು ನಾನೇನು ಚಂಡನೆಂದು ತಿಳಿದಿರುವೆಯಾ? ಈ ಸೂರ್ಯೋದಯದ ತಂಗಾಳಿ ಸೂಸುವ ಸಮಯದಲ್ಲಿ ನಿನ್ನಂತ ಒಂಟಿಯನ್ನು ಬಿಟ್ಟು ಹೋಗಲು ಅದು ಹೇಗೆ ಸಾಧ್ಯ ಸುಮಾ? ಏ ಕಾಮರಾಜ, ನಿನ್ನ ನಾಲಿಗೆ ಸ್ವಲ್ಪ ಕಡಿವಾಣ ಹಾಕು.
ಕಾಮರಾಜನಿಗೆ ಎಚ್ಚರಿಕೆ ಎಂಬ ಮಾತನ್ನು ಬಗಳಿದೆ ಆದ್ರೆ ನಿನ್ನ ಬಾಳಿನಲ್ಲಿ ಹುಚ್ಚ ಬಿಸಿ ಬಿಟ್ಟನು ಜೋಜ. ಏ ಶ್ರೀಮಂತಿಗೆ ಕೊಪ್ಪಿನಿಂದ ಬಗಳುವ ನಾಯಿ, ಮುಚ್ಚ ಬಾಯ್ನ. ಗಂಡ ಹೆಣ್ಣನ್ನು ಈ ರೀತಿ ಕೈ ಮಾಡಿ ಕರ್ತಿದ್ದೆ ಆದ್ರೆ ಅದೇ ನಿನ್ನ ಕೈಯನ್ನು ಕತ್ತರಿಸಿ ಬಿಟ್ಟನು ಎಚ್ಚರ. ಏ ಸುಮಾ, ನಿನ್ನ ಗೊಳ್ಳು ಉಪದೇಶ ನನಗೆ ಬೇಕಾಗಿಲ್ಲ. ಸುಮ್ಮನೆ ನೀನಾಗೆ ಬಂದು ನನ್ನ ಕಾಮದಾವನ್ನು ತೀರಿಸಿಕೊಳ್ಳಲು ನಾನೇ ಹೊತ್ತ ಇಲ್ಲೇ. ಏ ದೂರ ಸರಿದು ನಿಂತು ಮಾತನಾಡೋ ದುರಾತ್ಮ. ಗರ್ತಿಯ ಜೀವನದಲ್ಲಿ ಪ್ರವೇಶ ಮಾಡಿ ನಿನ್ನ ಬಾಳನ್ನು ಹಾಳು ಮಾಡ್ಕೋಬೇಡ. ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ಎಲೇ ಸುಮಾ, ಯಾರು ಗರತಿ ಯಾರು ಪತಿವ್ರತೆ ಇಂದಿನ ಈ ಕಲಿಯುಗದಲ್ಲಿ ಗಂಡನ ಮುಂದೆ ಗರತಿಯಂತೆ ಸೋಗು ಮಾಡಿ ಗಂಡ ಕೆಲಸಕ್ಕೆ ಹೋದ ಮೇಲೆ ತಲೆಯ ಮೇಲಿನ ಸೆರಗ ತೆಗೆದು ನಿಂಡನೊಂದಿಗೆ ಸೆರಗ ಹಾಸುವ ಬಂಡರಂಡಿಯರಷ್ಟಿಲ್ಲ ಈ ಸಮಾಜದಲ್ಲಿ. ಸಾಕು ಬಾಯಿ ಮುಚ್ಚೋ ನೀಚ. ಹೆಣ್ಣಿನ ಬಗ್ಗೆ ಇಷ್ಟೆಲ್ಲ ಕೇವಲವಾಗಿ ಮಾತಾಡಲು ನಾಚಿಕೆ ಆಗೋದಿಲ್ಲ ನಿನ್ನ ಹೇಗೆ ಜನ್ಮಕ್ಕೆ. ಇದೇ ರೀತಿ ಹೆಚ್ಚಿಗೆ ಮಾತಾಡಿದ್ರೆ ನಿನ್ನ ರುಂಡವನ್ನು ಚಂಡಾಡಿ ಬಿಟ್ಟದು ಹುಷಾರ್. ರುಂಡ ಚಂಡಾಡಲು ನಾನೇನು ಕೋಳಿ ಎಂದು ತಿಳಿದಿರುವೆಯಾ? ಹೆಣ ನಿನ್ನಂತ ಒಂಟಿ ಹೆಣ್ಣಿನಿಂದ ಹೇ ಮಾರ್ಕಟ, ಮುಚ್ಚ ಬಾಯ್ನ. ಹೆಣ್ಣು ಎಂದರೆ ಏನೆಂದು ತಿಳಿದುಕೊಂಡಿದೆಯಾ? ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಹಾಮಾರಿ. ಹೆಣ್ಣಿನ ಬಗ್ಗೆ ಹೇಳ್ತೀನಿ, ಸರಿಯಾಗಿ ಕಿವಿ ಕೊಟ್ಟು ಕೇಳು. ಅಂದು ಬ್ರಿಟಿಷರ ನೋಡು ಟ್ಯಾಂಕರ್ನ್ನು ಕೊಂದ ಕಿತ್ತೂರು ರಾಣಿ ಚೆನ್ನಮ್ಮ ಕೂಡ ಒಂದು ಹೆಣ್ಣು. ಹೈದರಾಬಾದ್ ಸೈನಿಕರನ್ನು ತನ್ನ ಒನಕೆಯಿಂದ ತಲೆ ಹೊಡೆದು ಹೆಣದ ರಾಶಿ ಹಾಕಿದ ಒನಕೆ ಓಬವ್ವ ಕೂಡ ಒಂದು ಹೆಣ್ಣು. ಹೆಣ್ಣಿನ ಬಗ್ಗೆ ಗೊತ್ತಿಲ್ಲದೆ ಹೆಚ್ಚಿಗೆ ಮಾತನಾಡದೆ ಸುಮ್ಮನೆ ಅಲ್ಲಿಂದ ಹೊರಟು ಹೋಗು. ಎಲೇ ಬಂಡಾಚಾರದ ಹೆಣ್ಣೆ, ನಿನ್ನ ಗೊಲ್ಲು ಉಪದೇಶ ನನಗೆ ಬೇಕಾಗಿಲ್ಲ. ಸುಮ್ಮನೆ ನೀನಾಗೆ ಬಂದು ನನ್ನ ಕಾಮದಾವನ್ನು ತೀರಿಸುವೆಯೋ ಅಥವಾ ನಾನೇ ಹೊತ್ತೊಯ್ದು ನನ್ನ ಕಾಮದಾವನ್ನು ತೀರಿಸಿಕೊಳ್ಳಲೆ? ಕಾಮರಾಜ್ ಬೇಡ ಬೇಡ, ಕಾಮರಾಜ್ ಬೇಡ. ದಯವಿಟ್ಟು ನನಗೆ ಕೈ ಮುಗಿದು ಬೇಡ್ಕೊಳ್ತೀನಿ. ನನ್ನನ್ನು ನಿನ್ನ ತಂಗಿ ಎಂದು ತಿಳಿದು ಬಿಟ್ಟು ಬಿಡು. ಅಣ್ಣ ಸುಮಾ, ಯಾರು ಅಣ್ಣ ತಂಗಿಯರು, ಯಾರು ಪತಿವ್ರತೆಯರು? ಮುಂಜಾನೆಯಿಂದ ರಾತ್ರಿಯವರೆಗೆ ಅಣ್ಣ ತಂಗಿಯರ ನಾಟಕವಾಡಿ ರಾತ್ರಿ ಆಗುತ್ತಲೇ ಅಪ್ಪ ಅಮ್ಮಂದಿರ ಆಟ ಆಡುವ ಅಣ್ಣ ತಂಗಿಯರಷ್ಟಿಲ್ಲ ಇಂದಿನ ಈ ಸಮಾಜದಲ್ಲಿ. ಸಿಕ್ಕ ಸಮಯವನ್ನು ಸದುಪಯೋಗ ಪಡಿಸಿಕೊಳ್ಳದೆ ಬಿಡಲಾರ ಈ ಕಾಮರಾಜ. ಲೋ ಪಾಪಿ, ಒಂಟಿ ಹೆಣ್ಣು ಸಿಕ್ಕಳೆಂದು ಅವಳ ಮೇಲೆ ನಿನ್ನ ಕಾಮದ ಕಣ್ಣನ್ನು ಬೀರುವೆಯ. ಮೊದಲು ಹೊರಟು ಹೋಗು ಇಲ್ಲಿಂದ, ಇಲ್ಲವಾದರೆ ಕದ್ದು ಓಡಿಸಬೇಕಾಗುತ್ತದೆ. ಏನೋ ಯಾರೋ ನೀನು ಈ ಕಾಮರಾಜನ ಮೇಲೆ ಕೈ ಮಾಡೋಣ. ಓಹೋ ಅಮರ್ ನೀನಾ? ನಿನ್ನನ್ನು ಆಮೇಲೆ ವಿಚಾರಿಸುತ್ತೇನೆ ಮಗನೇ. ಸುಮಾ,
ಇಂದು ನೀನು ಬದುಕಿ ಉಳಿದ ಎಂದಾದರೂ ಒಂದು ದಿನ ಈ ಕಾಮರಾಜನ ಮಂಚವೇರಲೇಬೇಕು. ನಿನ್ನಂತ ಅಣ್ಣನಿಗೆ ತಮ್ಮನಾದದ್ದೇ ನನ್ನ ಕರ್ಮ. ಹಾ, ಯಾರಮ್ಮ ನೀನು? ಈ ಪಾಪಿಯ ಕೈಗೆ ಹೇಗೆ ಸಿಕ್ಕಾಕೊಂಡೆ? ನೋಡಿ ಸರ್, ನಾನೊಬ್ಬ ಬಡ ರೈತ ಅವಿನಾಶನ ಮಗಳು. ನನ್ನ ಅಣ್ಣಂದರು ಓದು ಮುಗಿಸ್ಕೊಂಡು ಬೆಂಗಳೂರಿನಿಂದ ಬರ್ತೀನಿ ಅಂತ ಫೋನ್ ಮಾಡಿದರು. ಅದರ ಸಲುವಾಗಿ ನಾನು ರೈಲ್ವೆ ಸ್ಟೇಷನ್ ಕೊಟ್ಟಿದ್ದೆ. ದಾರಿಯಲ್ಲಿ ಈ ಪಾಪಿ ನನ್ನನ್ನು ಬಲಾತ್ಕಾರ ಮಾಡಲು ಬಂದಿದ್ದ. ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣವನ್ನು ಕಾಪಾಡಿದ್ರ. ನಿಮ್ಗೆ ತುಂಬಾ 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 ಧನ್ಯವಾದಗಳು. ಹಾ ಸರ್, ತಾವ್ಯಾರು? ನಾನು ಇದೀಗ ಹೋದನಲ್ಲ ಆ ಪಾಪಿಯ ತಮ್ಮ ಅಮರ್ ಅಂತ. ಹಾಗಾದರೆ ನೀನು ಆನಂದ್ ಮತ್ತು ಅಜಯ್ ಅವರ ತಂಗಿಯೇ? ನಾನು ಅಮರ್ ಅಂತ IPS ಪರೀಕ್ಷೆಗೆ ಫೀ ಕಟ್ಟಲು ಕೇಳಲು ಬರುತ್ತಿದ್ದಾಗ ಈ ದೃಶ್ಯವನ್ನು ಕಂಡೆ. ಇನ್ನು ಈ ದೃಶ್ಯವನ್ನು ನೋಡಿದ ಮೇಲೆ ಆ ಪಾಪಿ ನನ್ನ ಪರೀಕ್ಷೆಗೆ ಹಣ ಕೊಡುವನೆಲ್ಲಂತ ತಿಳಿಯದಂತಾಗಿದೆ. ಅಮರ್, ನಾನೊಂದು ಮಾತು ಕೇಳ್ತೇನೆ, ದಯವಿಟ್ಟು ಅದನ್ನು ನಡೆಸ್ಕೊಡೋದಿಲ್ಲ ಅಂತ ಹೇಳಬೇಡಿ. ದಯವಿಟ್ಟು ಆ ಮಾತನ್ನು ಅದೇನು ಹೇಳು ಸುಮಾ. ನೋಡಿ ಅಮರ್, ಈ ಚೈನ್ ಅನ್ನು ಮಾರಿ ನಿಮ್ಮ ಪರೀಕ್ಷೆಗೆ ಹಣ ಕಟ್ಟಿ. ಬೇಡ ಸುಮಾ, ಬೇಡ. ಮೊದಲೇ ಬಡತನದಲ್ಲಿ ಜೀವಿಸುತ್ತರುವ ನಿಮ್ಮನ್ನು ಇದನ್ನು ನಿಮ್ಮಿಂದ ಪಡೆದರೆ ನಿಮಗೆ ಮತ್ತಷ್ಟು ನೋವಾಗುತ್ತದೆ. ಮೇಲಾಗಿ ನಿಮ್ಮ ತಂದೆಯವರು ಏನಾದರೂ ಅಂದರೆ? ನೋಡಿ, ನಮ್ಮ ತಂದೆಯವರು ಬಡತನದವರು ಇದ್ದಿರಬಹುದು, ಆದ್ರೆ ಬೇರೆಯೊಬ್ಬರಿಗೆ ಸಹಾಯ ಮಾಡುವ ದೊಡ್ಡ ಗುಣ ನನ್ನ ತಂದೆಯವರಿಗೆ. ಮೇಲಾಗಿ ಇದು ನನ್ನ ಸ್ವಂತ ದುಡ್ಡಿನಿಂದ ತಗೊಂಡಿದ್ದು. ಸರಿಯಾದ ಸಮಯಕ್ಕೆ ನೀವು ಬರ್ದಿದ್ರೆ ಈ ನನ್ನ ಜೀವನವೇ ಬರಡಾಗಿ ಹೋಗ್ತಿತ್ತು. ದಯವಿಟ್ಟು ನಿರಾಕರಿಸಬೇಡಿ, ತೆಗೆದುಕೊಳ್ಳಿ. ಸುಮಾ, ಹಾಗಾದರೆ ನಿನ್ನನ್ನು ಕಾಪಾಡಿದ್ದಕ್ಕಾಗಿ ಲಂಚದ ರೂಪವಾಗಿ ಕೊಡುತ್ತಿರುವೆಯಾ? ಇಲ್ಲ ಅಮರ್, ದಯವಿಟ್ಟು ಹಾಗೆಲ್ಲ ತಿಳಿದುಕೊಳ್ಳಬೇಡಿ. ನಾನು ನಿಮ್ಗೆ ಇದನ್ನು ಪ್ರೀತಿಯಿಂದಾನೇ ಕೊಡ್ತಾ ಇದ್ದೇನೆ. ಹಾಗಾದರೆ ಕೊಡು ಸುಮಾ. ಸುಮಾ, ಕಾಲಲ್ಲಿ ಹಾವು. ಜೀವನ ನೀನೇ ಜೀವನ ಕೊನೆವರೆಗೂ Thank you.
ಸುಮಾ, ನಾನು ಹೋಗಿ ಬರುತ್ತೇನೆ. ಅಮರ್, ಹೋಗಿ ಬನ್ನಿ. ಬರುವಾಗ ನೀವು ಅಮರಾಗಿ ಬರಬಾರ್ದು, SP ಅಮರಾಗೆ ಬರಬೇಕು. ಆಯ್ತು ಜನ. ಅಮರ್, ನಾನೇನು ಹೋಗಿ ಬರ್ತೇನೆ. ಸುಮಾ ಎಷ್ಟೊಂದು ಮುಗ್ಧ ಬಾಲೆ. ಆನಂದನಿಗೆ ತಕ್ಕ ತಂಗಿ. ನಾನೇನಾದರೂ ದೇವರ ದಯೆಯಿಂದ SP ಆದರೆ ಸುಮಾನೇ ಈ ಅಮರನ ಅರ್ಧಾಂಗಿ.